ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಚಿತ್ರಹಿಂಸೆ ಕೊಟ್ಟು ಕೊಂದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಜೈಲಿಗೆ ಹೋಗಿದ್ದು ಆಯಿತು, ವಾಪಸ್ ಬಂದಿದ್ದು ಆಯಿತು, ಹೈಕೋರ್ಟ್ನಿಂದ ಜಾಮೀನು ಸಿಕ್ಕಿದ್ದು ಆಯಿತು. ಆದರೆ ಈಗ ಹೈಕೋರ್ಟ್ನ ಜಾಮೀನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಇವತ್ತು ಹೊರಬಿದ್ದಿದೆ. ಕೊಲೆ ಆರೋಪಿಗಳಾಗಿರೋ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ 7 ಜನರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು, ಬಂಧಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಅದೇ ರೀತಿಯಾಗಿ ಹೈಕೋರ್ಟ್ನಿಂದ ಏನು ಜಾಮೀನು ಸಿಕ್ಕಿತ್ತಲ್ಲ, ಆ ಜಾಮೀನು ಕೂಡ ಈಗ ವಜಾ ಆಗಿದೆ. ನ್ಯಾಯಮೂರ್ತಿಗಳಾದ JB ಪರ್ದಿವಾಲಾ ಮತ್ತು R ಮಹದೇವನ್ ಅವರ ಪೀಠ ಈ ತೀರ್ಪನ್ನ ಪ್ರಕಟ ಮಾಡಿದೆ. ಅದಷ್ಟೇ ಅಲ್ಲ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿಗಳ ಜೊತೆ ದರ್ಶನ್ ಬಾಂಧವ್ಯ, ಸಿಗರೇಟ್ ಸೇದಿದ್ದು ಮತ್ತು ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕೇಸ್ ದಾಖಲಾಗಿತ್ತು, ಹೊರಗಡೆ ಬಂದ ನಂತರ ದರ್ಶನ್ ನಡವಳಿಕೆ ಆಗಿರಬಹುದು, ಇದೆಲ್ಲದರ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡಲಾಗಿತ್ತು. ಈ ಎಲ್ಲವನ್ನ ಪರಿಗಣಿಸಿರೋ ಸುಪ್ರೀಂ ಕೋರ್ಟ್ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ 7 ಜನರ ಅರ್ಜಿಯನ್ನ ವಜಾಗೊಳಿಸಿದೆ. ಜೈಲಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಅವರ ಸಹಚರರಿಗೆ 5 ಸ್ಟಾರ್ ಟ್ರೀಟ್ಮೆಂಟ್ ಅನ್ನು ನೀಡಲಾಗಿತ್ತು ಅನ್ನುವಂತಹ ಫೋಟೋಗಳಾಗಿರಬಹುದು, ವಿಡಿಯೋ ಸಾಕ್ಷ್ಯವನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿತ್ತು. ಇದೇ ಕಾರಣಕ್ಕೆ ಜೈಲಿನ ಅಧಿಕಾರಿಗಳನ್ನ ಸಸ್ಪೆಂಡ್ ಕೂಡ ಮಾಡಲಾಗಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸುಪ್ರೀಂ ಕೋರ್ಟ್ ಒಂದು ಮಾತನ್ನ ಹೇಳುತ್ತಿಲ್ಲಿ, ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ, ಪ್ರತಿಯೊಬ್ಬರೂ ಕೂಡ ಸಮಾನರು ಅನ್ನುವಂತಹ ವಾದವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಮಂಡಿಸಲಾಗುತ್ತೆ. ದರ್ಶನ್ ಮತ್ತು ಪವಿತ್ರ ಗೌಡ ಜೈಲಿನ ಆದೇಶದಂತೆ ಈ ಕೂಡಲೇ ಅರೆಸ್ಟ್ ಆಗಬೇಕಾಗಿದೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ನ ಆ ಆರ್ಡರ್ ಕಾಪಿ ಪೊಲೀಸರ ಕೈಗೆ ಸಿಗ್ತಾ ಇದ್ದಂತೆ ಅಗೇನ್ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳು ಮತ್ತೆ ಪರಪ್ಪನ ಅಗ್ರಹಾರಕ್ಕೂ ಅಥವಾ ಬಳ್ಳಾರಿ ಜೈಲಿಗೆ ಸೇರ್ತಾರೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾವುದೇ ಜೈಲಾಧಿಕಾರಿಗಳಾಗಿರಬಹುದು, ಆರೋಪಿ ಅಪರಾಧಿ ಎಷ್ಟೇ ದೊಡ್ಡವನಾಗಿದ್ರೂ ಕೂಡ ಆತನಿಗೆ ಕಾನೂನಿನ ಪ್ರಕಾರವೇ ಟ್ರೀಟ್ಮೆಂಟ್ ಕೊಡಬೇಕೇ ವಿನಃ 5 ಸ್ಟಾರ್ ಟ್ರೀಟ್ಮೆಂಟ್ ಅನ್ನ ಕೊಡಬಾರದು ಅನ್ನೋ ಮೂಲಕ ಸುಪ್ರೀಂ ಕೋರ್ಟ್ ಈ ತೀರ್ಪಿನ ಮೂಲಕ ಸ್ಪಷ್ಟವಾಗಿ ಇಲ್ಲಿ ವ್ಯಕ್ತಪಡಿಸಿದೆ. ಅದೇ ರೀತಿಯಾಗಿ ಜೈಲಾಧಿಕಾರಿಗಳು ಒಳ್ಳೆ ರೀತಿಯಲ್ಲಿ ಕರ್ತವ್ಯವನ್ನ ನಿರ್ವಹಿಸಬೇಕು. ಇಲ್ಲಿ ಮೇಲು ಕೀಳು ಅನ್ನೋದು ಏನೂ ಇರೋದಿಲ್ಲ. ಒಬ್ಬ ಜೈಲಿಗೆ ಬರೋದಾದರೆ ಆತ ಆರೋಪಿಯಾಗಿರ್ತಾನೆ, ಇಲ್ಲ ಅಪರಾಧಿಯಾಗಿರ್ತಾನೆ. ಕಾನೂನಿನ ಪ್ರಕಾರ ಏನು ಶಿಕ್ಷೆ ಇದೆಯೋ ಅದೇ ಶಿಕ್ಷೆಯನ್ನು ಅಥವಾ ಅದೇ ಟ್ರೀಟ್ಮೆಂಟನ್ನು ಆತನಿಗೆ ಕೊಡಬೇಕೇ ವಿನಃ 5 ಸ್ಟಾರ್ ಟ್ರೀಟ್ಮೆಂಟ್ ಕೊಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈ ತೀರ್ಪಿನ ಮೂಲಕ ಸ್ಪಷ್ಟವಾಗಿ ವ್ಯಕ್ತಪಡಿಸಿದೆ. ಅದೇ ರೀತಿಯಾಗಿ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಈ ಜಡ್ಜ್ಮೆಂಟನ್ನು ಹೇಳಲಾಗುತ್ತೆ. ಇದರ ಅನುಸಾರ ಬೇರೆ ಎಲ್ಲ ರಾಜ್ಯಗಳಿಗೆ ಈ ಜಡ್ಜ್ಮೆಂಟ್ ಕಾಪಿಯನ್ನು ರವಾನಿಸಲಾಗುತ್ತೆ. ಇದು ಬೇರೆ ಬೇರೆ ಪ್ರಕರಣಗಳಿಗೂ ಕೂಡ ಒಂದು ಮಾದರಿಯಾಗಿ